ಸೊ ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಸೂಪರ್ ಆಗಿದ್ದೀರಾ, ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನೋಡಿ, ಇಂಡಿಯಾ ಪೋಸ್ಟ್ ಆಫೀಸ್ ಡಿಪಾರ್ಟ್ಮೆಂಟ್, ಅದರಲ್ಲೂ ಒಂದು IPPB ಡಿಪಾರ್ಟ್ಮೆಂಟ್ ಕಡೆಯಿಂದ ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಇಲ್ದಿರ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ಮೇಲೆ ಒಂದು ಡೀಟೇಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಅನೌನ್ಸ್ಮೆಂಟ್ ಅನ್ನೋದು ಮಾಡಿಬಿಟ್ಟಿದ್ದಾರೆ. ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ಗಳು ನಮ್ಮ ಒಂದು ಕರ್ನಾಟಕದಿಂದ ಏನೋ ಒಂದು ಕಮೆಂಟ್ಸ್ ಅನ್ನ ಮಾಡ್ತಾನೆ ಇದ್ರಿ, ಬ್ರದರ್ ಈ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ಗೆ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಡಿ ಅಂತ. ಸೊ ನಾನು ಯಾಕೆ ಕೊಟ್ಟಿಲ್ಲ ಅಂದ್ರೆ ಯಾವುದೇ ರೀತಿಯಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ಗಳು ಬಂದಿಲ್ಲ. ಸೊ ಆ ಒಂದು ರೀಸನ್ ಇಂದ ನಾನು ಯಾವುದೇ ರೀತಿಯಂತಹ ಒಂದು ಅಪ್ಡೇಟ್ಸ್ ಗಳನ್ನ ನಾನು ಶೇರ್ ಅನ್ನ ಮಾಡ್ಕೊಂಡಿಲ್ಲ. ಸೊ ಕೊನೆಯದಾಗಿ ಗಾಯ್ಸ್, ಪ್ರತಿಯೊಬ್ಬರಿಗೂ ಇಲ್ಲಿ ಒಂದು ಗುಡ್ ನ್ಯೂಸ್ ಏನಂದ್ರೆ, ಇದೇ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಡೀಟೇಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಇಲ್ಲಿ ಒಂದು ರಿಲೀಸ್ ಅನ್ನೋದು ಮಾಡಿಬಿಟ್ಟಿದ್ದಾರೆ. ನಮ್ಮ ಒಂದು ಕರ್ನಾಟಕದಿಂದ ಪ್ರತಿಯೊಬ್ಬ ಒಂದು ಕ್ಯಾಂಡಿಡೇಟ್ ಕೂಡ ಇಲ್ಲಿ ಒಂದು ಅಪ್ಲೈ ಅನ್ನ ಮಾಡಬಹುದು. ಅಂದ್ರೆ ಒಂದು ಸ್ಟೇಟ್ ವೈಸ್ ಇಲ್ಲಿ ಒಂದು ವೇಕೆನ್ಸೀಸ್ ಗಳನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಒಂದು ಒಳ್ಳೆಯ ಒಂದು ಸ್ಯಾಲರಿನೂ ಕೂಡ ಇಲ್ಲಿ ಒಂದು ಮೆನ್ಷನ್ ಅನ್ನ ಮಾಡಿದ್ದಾರೆ. ಬನ್ನಿ ಈ ಒಂದು ವೇಕೆನ್ಸೀಸ್ ಗಳಿಗೆ ಸಂಬಂಧಪಟ್ಟಂತಹ ಒಂದು ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಯನ್ನ ಇದರ ಒಂದು ಸ್ಕ್ರೀನ್ ಮೇಲೆ ನಾನು ತಮ್ಮನ್ನ ಕರ್ಕೊಂಡು ಹೋಗಿ ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡ್ತೀನಿ. ಆದಷ್ಟು ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡ್ತಾ ಅರ್ಥ ಮಾಡ್ಕೊಂತಾ ತಾವು ಅಪ್ಲೈ ಅನ್ನ ಮಾಡ್ತಾ ತಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ತಾವು ಶೇರ್ ಅನ್ನ ಮಾಡೋದನ್ನ ತಾವು ಮರಿಲೇಬೇಡಿ. ಸ್ನೇಹಿತರೆ, ಮೊದಲು ತಾವು ಸ್ಕ್ರೀನ್ ಮೇಲೆ ತಾವು ಅಬ್ಸರ್ವ್ ಮಾಡಿದಾಗ ಈ ಒಂದು ವೇಕೆನ್ಸೀಸ್ ಗಳ ಒಂದು ಡೀಟೇಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಇಲ್ಲಿ ನಾನು ಓಪನ್ ಅನ್ನ ಮಾಡ್ಕೊಂಡು ಬಿಟ್ಟಿದ್ದೀನಿ. ಓಕೆನಾ? ತಾವು ಇಲ್ಲಿ ಗಮನಿಸಬಹುದು, ಎಂಗೇಜ್ಮೆಂಟ್ ಆಫ್ ಗ್ರಾಮೀಣ ಡಾಕ್ ಸೇವಕ್ ಫ್ರಮ್ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಟು IPPB ಆಸ್ ಎ ಎಕ್ಸಿಕ್ಯೂಟಿವ್ ಎನ್ನುವಂತಹ ಒಂದು ಪೋಸ್ಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. IPPB ಅಂದ್ರೆ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಡಿಪಾರ್ಟ್ಮೆಂಟ್ ಅಲ್ಲೇ ಮತ್ತೊಂದು ಏನೋ ಒಂದು ಈ ಒಂದು ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಂತ ನಾವು ಕರಿತೀವಿ. ಇದರಲ್ಲಿ ಆಸ್ ಎ ಎಕ್ಸಿಕ್ಯೂಟಿವ್ ಆಗಿರುವಂತಹ ಒಂದು ಪೋಸ್ಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಅಂದ್ರೆ ಗ್ರಾಮೀಣ ಡಾಕ್ ಸೇವಕ್ ಫ್ರಮ್ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್, ಓಕೆನಾ, ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಇಂದ IPPB ಆಸ್ ಎ ಎಕ್ಸಿಕ್ಯೂಟಿವ್ ಮೇಲೆ ತಾವು ಇಲ್ಲಿ ಒಂದು ಕೆಲಸ ಅನ್ನ ತಾವು ಇಲ್ಲಿ ಒಂದು ಮಾಡಬೇಕಾಗಿರುತ್ತೆ. ಹಾಗೆ ತಾವು ಈ ಒಂದು ನೋಟಿಫಿಕೇಶನ್ ತಾವು ಗಮನಿಸಿದಾಗ ನೋಡಬಹುದು, ಆನ್ಲೈನ್ ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ಬೈ ಕ್ಯಾಂಡಿಡೇಟ್ಸ್ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಅಂದ್ರೆ ಇದೇ ತಿಂಗಳು 9/10/2025 ಅಂದ್ರೆ ಆಲ್ರೆಡಿ ಡೇಟ್ ಅನ್ನ ಇಲ್ಲಿ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದು. ಇದೇ ತಿಂಗಳು 29/10/2025 ಇದರ ಒಂದು ಲಾಸ್ಟ್ ಮತ್ತು ಫೈನಲ್ ಆಗಿರುವಂತಹ ಒಂದು ಡೇಟ್ ಇರುತ್ತೆ. ಖಂಡಿತವಾಗಿ ಇದರ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಆಗಿರ್ಬೋದು, ಎಲಿಜಿಬಿಲಿಟಿ ಡೀಟೇಲ್ಸ್ ಆಗಿರ್ಬೋದು, ಸೆಲೆಕ್ಷನ್ ಪ್ರೋಸೆಸ್ ಅನ್ನ ತಾವು ಇಲ್ಲಿ ಒಂದು ಗಮನಿಸಿಕೊಂಡು ತಕ್ಷಣವೇ ತಾವು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಅನ್ನ ಸಹ ತಾವು ಇಲ್ಲಿ ಹಾಕಬಹುದು. ನಂಬರ್ ಆಫ್ ವೇಕೆನ್ಸೀಸ್ ಮತ್ತು ಟೋಟಲ್ ನಂಬರ್ ಆಫ್ ಪೋಸ್ಟ್ ಗಳ ಬಗ್ಗೆ ಮಾತಾಡಕ್ ಹೋದ್ರೆ ಸುಮಾರು 348 ಒಂದು ಪೋಸ್ಟ್ ಅನ್ನ ಮಾಡಿ ಏನೋ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಓಕೆನಾ? ಈ ಒಂದು 348 ಪೋಸ್ಟ್ ಏನಿದಾವೆ, ಈ ಎಲ್ಲಾ ಒಂದು ಪೋಸ್ಟ್ ಆಸ್ ಎ ಎಕ್ಸಿಕ್ಯೂಟಿವ್ ಆಗಿ ಇಲ್ಲಿ ಒಂದು ರಿಲೀಸ್ ಅನ್ನೋದು ಮಾಡಿರ್ತಾರೆ. ಪ್ಲೇಸ್ ಆಫ್ ಏನೋ ಒಂದು ಪೋಸ್ಟಿಂಗ್ ಬಗ್ಗೆ ಮಾತಾಡಕ್ ಹೋದ್ರೆ, ನಮ್ಮ ಒಂದು ಕರ್ನಾಟಕದ ಬಗ್ಗೆ ಮಾತಾಡಕ್ ಹೋದ್ರೆ ನೋಡಿ, ಆಲ್ರೆಡಿ ಹೇಳಿದೀನಿ, ಇಲ್ಲಿ ಒಂದು ಸ್ಟೇಟ್ ವೈಸ್ ಇಲ್ಲಿ ಒಂದು ವೇಕೆನ್ಸೀಸ್ ಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ಅಂದ್ರೆ ಆಂಧ್ರ ಪ್ರದೇಶಕ್ಕೆ ನೋಡಬಹುದು 8 ಒಂದು ವೇಕೆನ್ಸಿಗಳು, ಅಸ್ಸಾಂಗೆ 12, ಬಿಹಾರ್ಗೆ 17, ಛತ್ತೀಸ್ಗಢಗೆ 9, ಗುಜರಾತ್ಗೆ 1 ಮತ್ತು ಅದೇ ರೀತಿಯಾಗಿ ಗುಜರಾತ್ ನಲ್ಲಿ ಒಂದು 29 ಒಂದು ಪೋಸ್ಟ್. ಈ ರೀತಿಯಾಗಿ ಸ್ಟೇಟ್ ವೈಸ್ ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದು. ನಮ್ಮ ಒಂದು ಕರ್ನಾಟಕ ಒಂದು ಸ್ಟೇಟ್ಗೆ 19 ಒಂದು ವೇಕೆನ್ಸೀಸ್ ಗಳನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಓಕೆ, ನಮ್ಮ ಒಂದು ಕರ್ನಾಟಕದ ಪ್ರತಿಯೊಬ್ಬ ಒಂದು ಕ್ಯಾಂಡಿಡೇಟ್ ಕೂಡ ಇಲ್ಲಿ ಒಂದು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕುವುದಕ್ಕೆ ಇಲ್ಲಿ ಒಂದು ಎಲಿಜಿಬಲ್ ಆಗಿರ್ತಾರೆ. ಈ ಒಂದು ಎಕ್ಸಿಕ್ಯೂಟಿವ್ ಗೆ ಅಪ್ಲೈ ಅನ್ನ ಮಾಡಕ್ಕೆ ಇದರ ಒಂದು ಏಜ್ ಲಿಮಿಟ್ ಅನ್ನ ತಾವು ಗಮನಿಸಬಹುದು. 20 ರಿಂದ 35 ವರ್ಷ ಅಂತ ಒಂದು ಏಜ್ ಲಿಮಿಟ್ ಅನ್ನ ಇಲ್ಲಿ ಒಂದು ಕೇಳಿದ್ದಾರೆ. ಬೇರೆ ಒಂದು ಗೌರ್ಮೆಂಟ್ ಎಕ್ಸಾಮ್ ಗಳಿಗೆ ಏನೋ ಒಂದು 18 ವರ್ಷದಿಂದ ಅಬೋವ್ ಅನ್ನ ಹೇಳ್ತಾ ಇದ್ರಿ, ಬಟ್ ಇಲ್ಲಿ 20 ರಿಂದ 35 ವರ್ಷ ಅನ್ನ ಹೇಳಿದ್ದಾರೆ. ನೋಡಬಹುದು 1/8/2025 ಈ ಒಂದು ಡೇಟ್ ಗೆ ಇಲ್ಲಿ ಒಂದು ನಿಮ್ಮ ಒಂದು ಏಜ್ ಅನ್ನ ಕೌಂಟ್ ಅನ್ನ ಮಾಡಿದಾಗ 20 ರಿಂದ 35 ವರ್ಷದ ಒಂದು ಒಳಗಡೆ ತಮ್ಮ ಒಂದು ಏಜ್ ಲಿಮಿಟ್ ಇರಬೇಕು ಅಂತ ಹೇಳಿದ್ದಾರೆ. ಹಾಗೆ ಬಹಳ ಒಂದು ಮುಖ್ಯವಾಗಿ ಇಲ್ಲಿ ಮಿನಿಮಮ್ ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ಮಾತಾಡಕ್ ಹೋದ್ರೆ, ಇಂಡಿಯಾ ಪೋಸ್ಟ್ ಆಫೀಸ್ ನಲ್ಲಿ ಏನೋ ಒಂದು GDS ಪೋಸ್ಟ್ ಮೇಲೆ ಕೇವಲ ಒಂದು SLC ಮಾತ್ರ ಇದ್ರೆ ಏನೋ ಒಂದು ಸೆಲೆಕ್ಷನ್ಸ್ ಅನ್ನ ಮಾಡ್ಕೊಂತ ಇದ್ರಿ. ಬಟ್ ಇದು ಒಂದು IPPB ನಲ್ಲಿ ಏನೋ ಒಂದು ಆಸ್ ಎ ಎಕ್ಸಿಕ್ಯೂಟಿವ್ ಆಗಿರುವಂತಹ ಒಂದು ಪೋಸ್ಟ್ ಇರುವುದ ಕಾರಣದಿಂದಾಗಿ ಗ್ರಾಜುಯೇಟ್ ಇನ್ ಎನಿ ಡಿಸಿಪ್ಲೈನ್, ಓಕೆನಾ, ಯಾವುದಾದ್ರೂ ಒಂದು ಪದವಿಯನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ, ಅದು ಒಂದು BSc ಆಗಿರ್ಬೋದು, BCom ಆಗಿರ್ಬೋದು, BA BBA ಇಂಜಿನಿಯರಿಂಗ್, ಒಟ್ಟಾರೆ ಒಂದು ಡಿಗ್ರಿಯನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ಈ ಒಂದು ಎಕ್ಸಿಕ್ಯೂಟಿವ್ ಪೋಸ್ಟ್ ಗೆ ತಾವು ಅಪ್ಲೈ ಅನ್ನ ಮಾಡಕ್ಕೆ ಇಲ್ಲಿ ಒಂದು ಎಲಿಜಿಬಲ್ ಆಗಿರ್ತಾರೆ. ಸ್ನೇಹಿತರೆ,
ಇಲ್ಲಿ ಸ್ಯಾಲರಿ ಬಗ್ಗೆ ಏನೋ ಒಂದು ಗಮನಿಸಿದಾಗ ಬಹಳ ಒಂದು ಒಳ್ಳೆಯ ಒಂದು ಸ್ಯಾಲರಿಯನ್ನ ತಾವು ನೋಡಬಹುದು. ದ ಬ್ಯಾಂಕ್ ಶಾಲ್ ಪೇ ಲಂಪ್ ಸಮ್ ಅಮೌಂಟ್ ಆಫ್ 30,000 ಪರ್ ಮಂತ್. ಓಕೆನಾ, 30,000 ಪ್ರತಿ ಒಂದು ತಿಂಗಳಿಗೆ ಈ ಒಂದು ಸ್ಯಾಲರಿಯನ್ನ ಕೊಡ್ತಾರೆ. ಅದರ ಒಂದು ಜೊತೆಗೆ ತಾವು ನೋಡಬಹುದು ಕಾಂಟ್ರಿಬ್ಯೂಷನ್ ಆಸ್ ಅಪ್ಲಿಕಬಲ್ ಟು ದ GDS ಎಂಗೇಜ್ ಟು IPPB ಆಸ್ ಎ ಎಕ್ಸಿಕ್ಯೂಟಿವ್ ಅಂತ ಒಂದು ಮೆನ್ಷನ್ ಮಾಡಿದ್ದಾರೆ. ಒಂದು 30,000 ಒಂದು ಸಂಬಳದ ಜೊತೆಗೆ ಕೆಲವೊಂದು ಕಾಂಟ್ರಿಬ್ಯೂಷನ್ಸ್ ಸಹ ತಮಗೆ ಒಂದು ಹಾಕೊಡ್ತಾರೆ ಅಂತ ಒಂದು ಹೇಳಿದ್ದಾರೆ. ಹಾಗೆ ತಾವು ನೋಡಬಹುದು ಆನ್ಯುವಲ್ ಇಂಕ್ರಿಮೆಂಟ್ ಆಫ್ ಲಂಪ್ ಸಮ್ ಪೇ ಅಂಡ್ ಇನ್ಸೆಂಟಿವ್ಸ್ ಬೇಸ್ಡ್ ಆನ್ ದ ಪರ್ಫಾರ್ಮೆನ್ಸ್ ಇನ್ ಬಿಸ್ನೆಸ್ ಏನು ಅಕ್ವಿಸಿಷನ್ ಸೇಲ್ಸ್ ಆಕ್ಟಿವಿಟೀಸ್ ಆಸ್ ಎ ಡಿಸೈಡೆಡ್ ಬೈ ದ ಕಾಂಪೊನೆಂಟ್ ಅಥಾರಿಟಿ ಅಂತಾನು ಹೇಳಿದ್ದಾರೆ. ಓಕೆನಾ, ಕೆಲವೊಂದು ಇನ್ಸೆಂಟಿವ್ಸ್ ಸಹ ತಮಗೆ ಇಲ್ಲಿ ಒಂದು ಹಾಕೊಡ್ತೀವಿ ಅಂತಾನು ಕೂಡ ಇಲ್ಲಿ ಒಂದು ಹೇಳಿರುವಂತದ್ದು. ಇಷ್ಟು ಈ ಒಂದು ವೇಕೆನ್ಸಿಯ ಒಂದು ಅಪ್ಡೇಟ್. ಆದ್ರೆ ಯಾವ ರೀತಿ ನಮ್ಮನ್ನ ಇಲ್ಲಿ ಒಂದು ಸೆಲೆಕ್ಷನ್ಸ್ ಅನ್ನ ಮಾಡ್ಕೊಂತಾರ ಅಂದ್ರೆ ನೋಡಿ, ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಅನ್ನ ಇಲ್ಲಿ ಇವರು ಕಂಡಕ್ಟ್ ಅನ್ನೋದು ಮಾಡುವುದಿಲ್ಲ. ಓಕೆನಾ, ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ಇರುತ್ತೆ. ಸೆಲೆಕ್ಷನ್ ಪ್ರೊಸೀಜರ್ ಅನ್ನ ಗಮನಿಸಬಹುದು. ಮೆರಿಟ್ ಲಿಸ್ಟ್ ವಿಲ್ ಬಿ ಡ್ರಾನ್ ಬ್ಯಾಂಕಿಂಗ್ ಔಟ್ಲೆಟ್ ವೈಸ್. ಸೆಲೆಕ್ಷನ್ ವಿಲ್ ಬಿ ಮೇಡ್ ಆನ್ ದ ಬೇಸಿಸ್ ಆಫ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಆಬ್ಟೇನ್ ಇನ್ ದ ಗ್ರಾಜುಯೇಷನ್ ಅಂತ ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ. GDS ನಲ್ಲಿ ಒಂದು SLC ಒಂದು ಪರ್ಸೆಂಟೇಜ್ ಅನ್ನ ಇಟ್ಕೊಂಡು ತಮಗೆ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ಸ್ ಅನ್ನ ಮಾಡ್ಕೊಂತಿದ್ರಿ. ಈ ಇದರಲ್ಲಿ ಏನು ತಮ್ಮ ಒಂದು ಗ್ರಾಜುಯೇಷನ್ ನ ಒಂದು ಏನು ಒಂದು ಪರ್ಸೆಂಟೇಜ್ ಅನ್ನ ಇಟ್ಕೊಂಡು ತಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಸೆಲೆಕ್ಷನ್ಸ್ ಅನ್ನ ಇಲ್ಲಿ ಒಂದು ಮಾಡ್ಕೊಂತಿದ್ದಾರೆ. ತಾವು ಈ ಒಂದು ಪೋಸ್ಟ್ ಅಲ್ಲಿ ತಮ್ಮ ಒಂದು ಸೆಲೆಕ್ಷನ್ ಆಗಬೇಕು ಅಂದ್ರೆ ತಮ್ಮ ಒಂದು ಡಿಗ್ರಿನಲ್ಲಿ ಒಂದು ಒಳ್ಳೆಯ ಒಂದು ಪರ್ಸೆಂಟೇಜ್ ಇದ್ರೆ ಆರಾಮಾಗಿ ತಾವು ಈ ಒಂದು ಪೋಸ್ಟ್ ಅನ್ನ ತಾವು ಪಡ್ಕೋಬಹುದು. ಅಪ್ಲಿಕೇಶನ್ ಫೀಸ್ ಅನ್ನ ತಾವು ಇಲ್ಲಿ ಒಂದು ಗಮನಿಸಿದಾಗ ಅಪ್ಲಿಕೇಶನ್ ಫೀಸ್ 750 ಅಂತ ಹೇಳಿದರೆ ನಾನ್ ರೀಫಂಡಬಲ್ ಅಂತಾನು ಹೇಳಿದರೆ. ಯಾವುದೇ ಕಾರಣಕ್ಕೂ ರೀಫಂಡ್ ಆಗುದಿಲ್ಲ. 750 ರೂಪಾಯಿ ತಾವು ಈ ಒಂದು ಸೆಲೆಕ್ಷನ್ ಫೀಸ್ ಅನ್ನ ತಾವು ಇಲ್ಲಿ ಪೇ ಅನ್ನ ಮಾಡಬೇಕಾಗಿರುತ್ತೆ. ಐ ಹೋಪ್ ಪ್ರತಿಯೊಬ್ಬರಿಗೂ ಅರ್ಥ ಆಗಿದೆ ಅನ್ಕೊಂತೀನಿ. ಬಹಳ ಒಂದು ಮುಖ್ಯವಾಗಿ ಇಲ್ಲಿ ಒಂದು ಟೆನ್ಯೂರ್ ಆಫ್ ಎಂಗೇಜ್ಮೆಂಟ್ ಬಗ್ಗೆ ಇಲ್ಲಿ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ದ ಟೆನ್ಯೂರ್ ಆಫ್ ಎಂಗೇಜ್ಮೆಂಟ್ ಶಾಲ್ ಬಿ ಫಾರ್ 1 year. 1 ವರ್ಷದ ಒಂದು ಏನು ಒಂದು ಜಾಬ್ ಆಗಿರುತ್ತೆ. ಅಷ್ಟೇ ಅಲ್ಲ, ವಿಚ್ ಮೇ ಬಿ ರಿವ್ಯೂಡ್ ಫಾರ್ ಎಕ್ಸ್ಟೆನ್ಷನ್ 1 year ಟು ಬೇಸಿಸ್ ಆಫ್ ದ ಅನದರ್ ಪೀರಿಯಡ್ ಆಫ್ 2 years. ಅಂದ್ರೆ 1+2 3 ವರ್ಷದ ಒಂದು ಕೆಲಸ ಆಗಿರುತ್ತೆ, ಒಂದು ಜಾಬ್ ಆಗಿರುತ್ತೆ. ತಮ್ಮ ಒಂದು ಪರ್ಫಾರ್ಮೆನ್ಸ್, ತಮ್ಮ ಒಂದು ವರ್ಕ್ ಚೆನ್ನಾಗಿದ್ರೆ ಖಂಡಿತವಾಗಿ ಇಲ್ಲಿ ತಮಗೆ ಒಂದು ಪರ್ಮನೆಂಟ್ ಮಾಡ್ಕೊಳ್ಳುವಂತಹ ಒಂದು ಅವಕಾಶಗಳು ಸಹ ಇರುತ್ತೆ. ಏನಿಲ್ಲ ಅಂದ್ರೂ ಕೂಡ 3 ವರ್ಷ ತಮಗೆ ಇಲ್ಲಿ ಒಂದು ಒಳ್ಳೆಯ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಪಡಿತಾ ಒಂದು ಒಳ್ಳೆಯ ಒಂದು ಸಂಬಳ ಸಹ ತಾವು ಇಲ್ಲಿಂದ ತಾವು ಪಡ್ಕೋಬಹುದು. ಓಕೆನಾ ಸ್ನೇಹಿತರೆ, ಇಷ್ಟು ಈ ಒಂದು IPPB ಎಕ್ಸಿಕ್ಯೂಟಿವ್ ಗೆ ಸಂಬಂಧಪಟ್ಟಂತಹ ಒಂದು ಸಂಪೂರ್ಣವಾಗಿರುವಂತಹ ಒಂದು ಡೀಟೇಲ್ಸ್ ಆಗಿರುತ್ತೆ. ತಾವೇನಾದ್ರೂ ಈ ಒಂದು ನೋಟಿಫಿಕೇಶನ್ ಡೌನ್ಲೋಡ್ ಮಾಡಿ ಚೆಕ್ ಮಾಡೋದಕ್ಕೆ ತಾವು ಡಿಸ್ಕ್ರಿಪ್ಷನ್ ತಾವು ಚೆಕ್ಔಟ್ ಅನ್ನ ಮಾಡಬಹುದು. ಟೆಲಿಗ್ರಾಮ್ ಚಾನಲ್ ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು PDF ಅನ್ನ ಅಪ್ಲೋಡ್ ಅನ್ನ ಮಾಡಿರ್ತೀನಿ. ಹಾಗೆ ಈ ಒಂದು ವೇಕೆನ್ಸಿಗೆ ಅಪ್ಲೈ ಅನ್ನ ಮಾಡಕ್ಕೆ ತಾವು ಡಿಸ್ಕ್ರಿಪ್ಷನ್ ತಾವು ವಿಸಿಟ್ ಅನ್ನ ಮಾಡಿ ಅಪ್ಲೈ ಮಾಡುವಂತಹ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಲಿಂಕ್ ಅನ್ನ ನಾನು ಪೇಸ್ಟ್ ಅನ್ನ ಮಾಡಿರ್ತೀನಿ. ಇದನ್ನ ಬಿಟ್ಟು ತಮಗೆ ಏನೇ ಒಂದು ಡೌಟ್ ಇದ್ರೂ ಕೂಡ ತಾವು ದಯವಿಟ್ಟು ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ತಮ್ಮ ಒಂದು ಡೌಟ್ಸ್ ಗಳಿಗೆ ಆದಷ್ಟು ಬೇಗ ನಾನು ಕ್ಲಿಯರ್ ಅನ್ನೋದನ್ನ ನಾನು ಮಾಡ್ಕೊಡ್ತೀನಿ.